ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಪಾಕಸಂಗಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತು ಬರೀ ರವಾ ಬಳಸಿ 1 ತಿಂಗಳದವರೆಗೂ ಸಂಗ್ರಹಿಸಿಡಬಹುದಾದಂತಹ ಸ್ನ್ಯಾಕ್ಸ್ನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ನಿಮ್ಮ ಹತ್ರ ಚಿರೋಟಿ ರವಾ ಇದ್ರೆ ಡೈರೆಕ್ಟಾಗಿ ಬಳಸ್ಕೋಬಹುದು. ನಾನು ಬಾಂಬೆ ರವಾನ ತೊಗೊಂಡಿನಿ, ಅಂದರೆ ಸಣ್ಣ ರವಾ. 2 ಕಪ್ ಅಷ್ಟು ಬಾಂಬೆ ರವಾನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹಿಟ್ಟನ್ನು ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಚಿರೋಟಿ ರವಾದಷ್ಟದ, ಸ್ವಲ್ಪ ತರಿಯಾಗ್ಯದ. ಇಷ್ಟಿದ್ರೆ ಸಾಕು. ಇದನ್ನ ಈಗ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದಕ್ಕೆ ಈಗ 1 ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 2 ಚಮಚದಷ್ಟು ಅಡಿಗೆಗೆ ಬಳಸೋ ಎಣ್ಣೆ. ಕಾಯಿಸಿ ಹಾಕೋ ಅವಶ್ಯಕತೆ ಇಲ್ಲ, ಹಂಗನ್ನೇ ಡೈರೆಕ್ಟಾಗಿ ಹಾಕೋಬಹುದು. ಎಣ್ಣೆ ಅಂಶ ಹಿಟ್ಟಿನ ಎಲ್ಲ ಭಾಗಕ್ಕೂ ಹತ್ತೋ ಥರ 2 ರಿಂದ 3 ನಿಮಿಷದವರೆಗೂ ಕೈಯಿಂದ ಸರಿಯಾಗಿ ತಿಕ್ಕಿ ಕಲಿಸ್ಕೋಬೇಕು. ನೋಡ್ರಿ, ಈ ರೀತಿ ಮುಟುಕಿ ಮಾಡಿದಾಗ ಹಿಟ್ಟು ಒಂದ ಕಡೆನ ಒಡಿಲಾರ್ದ ಕೂತಂದ್ರೆ ನಾವು ಹಾಕಿರೋ ಎಣ್ಣೆ ಪ್ರಮಾಣ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದನ್ನು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ರವಾ ನೀರಿನ ಅಂಶನ ಹೀರ್ಕೊಳ್ಳೋದ್ರಿಂದ ಬಹಳ ಗಟ್ಟಿಯಾಗಿ ಕಲಿಸಬಾರ್ದು. ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕಿರಲಿ. ನೋಡ್ರಿ, ಈ ರೀತಿ ಬೆರಳಿಂದ ಒತ್ತಿದ್ರೆ ಹಿಟ್ಟು ಮೃದುವಾಗಿರಬೇಕು. ಈಗ ಇದಕ್ಕೆ ಒಂದು ಒದ್ದಿ ಬಟ್ಟೆನ ಮುಚ್ಚಿ 15 ನಿಮಿಷದವರೆಗೂ ನೆನೆಲಿಕ್ಕೆ ಇಡಬೇಕು. 15 ನಿಮಿಷ ಆದಮೇಲೆ ಹಿಟ್ಟನ್ನು ತೆಗೆದು ಇನ್ನೊಂದ್ಸರಿ ಸರಿಯಾಗಿ ನಾದ್ಕೋಬೇಕು. ಆಮೇಲೆ ಸಮ ಪ್ರಮಾಣದಲ್ಲಿ ಭಾಗಗಳನ್ನ ಮಾಡ್ಕೋಬೇಕು. ನಾವು ಯಾವ ಹಿಟ್ಟಿನ ಭಾಗನ ಉಪಯೋಗಿಸ್ತೀವೋ ಅದನ್ನು ಬಿಟ್ಟು ಬಾಕಿ ಎಲ್ಲ ಭಾಗಗಳನ್ನ ಮತ್ತೆ ಒದ್ದೆ ಬಟ್ಟೆಯಿಂದ ಮುಚ್ಚಿಡಬೇಕು. ಈಗ ನಾವು ತಗೊಂಡಿರೋ ಭಾಗನ ಇನ್ನೊಂದ್ಸರಿ ಸರಿಯಾಗಿ ನಾದಿ ಉರುಳೆ ಮಾಡಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ಭಾಳ ತೆಳುವಾಗಲಿ ಭಾಳ ದಪ್ಪವಾಗಲಿ ಲಟ್ಟಿಸ್ಬಾರ್ದು. ನಾವು ಸಾಮಾನ್ಯವಾಗಿ ಚಪಾತಿನ ಎಷ್ಟು ತೆಳುವಾಗಿ ಲಟ್ಟಿಸ್ತೀವಲ್ಲ ಅಷ್ಟಿದ್ರೆ ಸಾಕು. ನೋಡ್ರಿ, ಇಲ್ಲೇ ಇಷ್ಟಿದ್ರೆ ಸಾಕು. ಈಗ ಇದನ್ನು ನಿಮಗೆ ಇಷ್ಟ ಇರೋ ಶೇಪ್ ಒಳಗಡೆ ಕತ್ತರಿಸ್ಕೋಬಹುದು. ನನ್ನ ಹತ್ರ ಈ ರೀತಿ ಚಮಚ ಅದ. ಯೂಶ್ವಲಿ ನಾವು ಶಂಕರಪೊಳೆ ಮಾಡುವಾಗ ಶೇಪ್ ಚಂದ ಬರಲಿ ಅಂತ ಇದನ್ನು ಉಪಯೋಗಿಸ್ತೀವಿ. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ಚಾಕು ಅಥವಾ ಖರ್ಚಿಗೆ ಸಹಾಯದಿಂದನೂ ಕತ್ತರಿಸ್ಕೋಬಹುದು. ನೀವು ಡೈಮಂಡ್ ಶೇಪು, ಸ್ಕ್ವೇರ್ ಶೇಪು ಹೆಂಗೆ ಬೇಕಾದರೂ ಕತ್ತರಿಸ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ತ್ರಿಕೋನ ಆಕಾರದೊಳಗೆ ಅಂದರೆ ಟ್ರಯಾಂಗಲ್ ಶೇಪ್ನಾಗ ಕತ್ತರಿಸ್ಲೇತೀನಿ. ನೋಡ್ರಿ, ಇಲ್ಲೇ ಮೊದಲಿಗೆ ಆದಷ್ಟು ಸಮಭಾಗದಾಗ ಈ ರೀತಿ ಪಟ್ಟಿಗಳನ್ನ ಕತ್ತರಿಸ್ಕೋಬೇಕು. ಆಮೇಲೆ ಅವನ್ನ ಜೋಡಿಸಿ ಇದರಲ್ಲಿ 2 ಪಟ್ಟಿಗಳನ್ನ ತಗೋಬೇಕು. ಇವನ್ನ ಈ ರೀತಿ ಕಟ್ ಮಾಡ್ತಾ ಹೋಗಬೇಕು ಟ್ರಯಾಂಗಲ್ ಶೇಪ್ ಒಳಗೆ. ನಾವು 2 ಪಟ್ಟಿಗಳನ್ನ ತಗೊಂಡಿರೋದ್ರಿಂದ ನೋಡ್ರಿ, ಆರಾಮಾಗಿ ಈ ರೀತಿ ಕೈಯಿಂದ ಬಿಡಿಸಬಹುದು. ಟ್ರಯಾಂಗಲ್ ಶೇಪಲ್ಲಿ ಬರ್ತಾವು. ನಾನು ಇನ್ನೊಂದು ತೋರಿಸ್ಲಿಗತ್ತೀನಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪಟ್ಟಿದ್ರೂ ಪರವಾಗಿಲ್ಲ, ನಾವು ಕತ್ತರಿಸುವಾಗನ ಅದನ್ನು ಸರಿಯಾಗಿ ಮಾಡ್ಕೋಬೋದು. ಈ ಎಕ್ಸ್ಟ್ರಾ ಭಾಗನ ನಾವು ಹಿಟ್ಟಿಗೆ ಸೇರಿಸ್ಕೋಬೋದು. ಇಲ್ಲಿ ನೋಡ್ರಿ, ನಾನು ಮಾಡಿರೋದನ್ನ ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೊಂಡಿನಿ. ಕರಿಲಿಕ್ಕೆ ಬೇಕಾಗಿರೋಷ್ಟು ಎಣ್ಣೆನ ಬಿಸಿಗೆ ಇಟ್ಕೊಂಡು ಎಣ್ಣೆ ಕಾದಾದ್ಮೇಲೆ ಎಣ್ಣೆ ಒಳಗಡೆ ಹಾಕಿ 2 ಕಡೆ ಸರಿಯಾಗಿ ಹೊಳ್ಳಿಸಿ ಕರಿಬೇಕು. ರವಾ ಉಪಯೋಗಿಸಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೋತದ. ಆದಷ್ಟು ಸಣ್ಣ ಉರಿ ಒಳಗಡೆನ ಕರೀರಿ. ಒಂದು ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ಇವನ್ನ ಹೊರಗಡೆ ತಕೊಳ್ಳೋಣ. ಈಗ ಇದಕ್ಕೆ ಹಾಕ್ಲಿಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಟ್ಲದೊಳಗೆ 1 ಚಮಚದಷ್ಟು ಚಾಟ್ ಮಸಾಲ, 1 ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳಿಕತ್ತೀನಿ. ಉಪ್ಪನ್ನು ನಾವು ಆಲ್ರೆಡಿ ಹಿಟ್ಟೊಳಗೆ ಒಂದು ಸ್ವಲ್ಪ ಹಾಕಿರ್ತೀವಿ. ಅದಕ್ಕೆ ಬೇಕು ಅಂದ್ರೆ ಆಮೇಲೆ ನೋಡಿ ಇನ್ನೊಂದು ಸ್ವಲ್ಪ ಸೇರಿಸ್ಕೋರಿ. ಬರೀ ಉಪ್ಪು ಖಾರನೂ ಬಳಸ್ಕೋಬಹುದು. ನಾವು ಕರೆದು ತೆಗೆದಿರೋದನ್ನು ಒಂದು ಬುಟ್ಟಿಗೆ ಹಾಕ್ಕೊಳ್ಳೋಣ. ಬಿಸಿ ಇರುವಾಗ ಎಣ್ಣೆ ಅಂಶ ಇರೋವಾಗ್ಲನ್ನ ಮಸಾಲಾನ ಹಾಕಬೇಕು, ಅಂದ್ರೆ ಸರಿಯಾಗಿ ಮಸಾಲೆ ಎಲ್ಲ ಕಡೆ ಹತ್ಕೊಳ್ಳುತ್ತದೆ. ಈಗ ಇದಕ್ಕೆ 1 ಚಮಚದಷ್ಟು ಮಸಾಲಾನ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಬ್ಯಾಚ್ ಒಳಗಡೆ ಕರೆದು ಈ ರೀತಿ ಮಸಾಲಾನ ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಪೆರಿ ಮಸಾಲ, ಮ್ಯಾಗಿ ಮಸಾಲನೂ ಹಾಕ್ಕೋಬಹುದು. ತಿನ್ನಲಿಕ್ಕೆ ಬಹಳ ರುಚಿಯಾಗಿ ಕ್ರಿಸ್ಪಿಯಾಗಿರ್ತಾವೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಘೂನು ಸಿಗೋಣಂತ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.